ಧನ ಸಂಪಾದನೆಗಾಗಿ ಮಾಡುವ ಪೂಜೆ ಕ್ರಮವು ಭಾರತೀಯ ಸಂಪ್ರದಾಯದಲ್ಲಿ ಮಹತ್ವ ಹೊಂದಿದೆ. ಆದರೆ ಒಂದು ವಿಷಯ ಸ್ಪಷ್ಟವಾಗಿರಬೇಕು: ಪೂಜೆ ಮಾತ್ರದಿಂದಲೇ ಹಣ ಬರುವುದಿಲ್ಲ, ಅದು ಮನಸ್ಸಿಗೆ ಶಾಂತಿ, ಏಕಾಗ್ರತೆ, ಆತ್ಮವಿಶ್ವಾಸ ನೀಡುತ್ತದೆ. ಆ ಶಕ್ತಿ ನಿಮ್ಮ ಕೆಲಸದಲ್ಲಿ ಪ್ರತಿಫಲಿಸಿ ಹಣ ಸಂಪಾದನೆಗೆ ಸಹಾಯ ಮಾಡುತ್ತದೆ. ಆದ್ದರಿಂದ ಪೂಜೆ ಮತ್ತು ಶ್ರಮ ಎರಡನ್ನೂ ಸೇರಿಸಿ ನಡೆಸಿದರೆ ಉತ್ತಮ ಫಲ ಸಿಗುತ್ತದೆ. ಮೊದಲು ಮನೆ ಮತ್ತು ಪೂಜೆ ಸ್ಥಳವನ್ನು ಸ್ವಚ್ಛಗೊಳಿಸಬೇಕು. ಸ್ವಚ್ಛತೆ ಇದ್ದಲ್ಲಿ ಸಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತದೆ ಎಂಬ ನಂಬಿಕೆ ಇದೆ. ಶುಕ್ರವಾರ ಅಥವಾ ಬುಧವಾರ ಪೂಜೆ ಮಾಡಲು ಹೆಚ್ಚು ಶುಭಕರ ಎಂದು ಹೇಳಲಾಗುತ್ತದೆ. ಪೂಜೆ ಮಾಡುವಾಗ ಲಕ್ಷ್ಮೀದೇವಿ ಮತ್ತು ಕುಬೇರದೇವರ ಚಿತ್ರ ಅಥವಾ ಮೂರ್ತಿಯನ್ನು ಇಟ್ಟುಕೊಳ್ಳಿ. ದೀಪ ಹಚ್ಚಿ ಹೂವು, ಕಂಕುಮ, ಅರಿಶಿನ, ಬೆಲ್ಲ ಅಥವಾ ಸಕ್ಕರೆ, ಹಣ್ಣುಗಳನ್ನು ಅರ್ಪಿಸಿ. ಪೂಜೆ ಸಮಯದಲ್ಲಿ ಮನಸ್ಸು ಶಾಂತವಾಗಿರಬೇಕು. ಆತುರ ಅಥವಾ ಕೋಪದಿಂದ ಪೂಜೆ ಮಾಡಿದರೆ ಅದರ ಅರ್ಥ ಕಡಿಮೆಯಾಗುತ್ತದೆ. ಶ್ರದ್ಧೆ ಮತ್ತು ನಂಬಿಕೆ ಮುಖ್ಯ. ಪೂಜೆ ಸಮಯದಲ್ಲಿ ಕೆಲವು ಮಂತ್ರಗಳನ್ನು ಜಪ ಮಾಡುವುದು ಸಂಪ್ರದಾಯವಾಗಿದೆ. ಮುಖ್ಯವಾಗಿ ಓಂ ಶ್ರೀಂ ಮಹಾಲಕ್ಷ್ಮ್ಯೈ ನಮಃ, ಓಂ ಯಕ್ಷಾಯ, ಕುಬೇರಾಯ, ವೈಶ್ರವಣಾಯ, ಧನಧಾನ್ಯಾಧಿಪತಯೇ ನಮಃ. ಈ ಮಂತ್ರಗಳನ್ನು 108 ಬಾರಿ ಜಪ ಮಾಡುವುದರಿಂದ ಮನಸ್ಸಿಗೆ ಏಕಾಗ್ರತೆ ಬರುತ್ತದೆ. ನಿಯಮಿತವಾಗಿ ಜಪ ಮಾಡಿದರೆ ನಿಮ್ಮ ಆತ್ಮವಿಶ್ವಾಸ ಮತ್ತು ಧೈರ್ಯ ಹೆಚ್ಚಾಗುತ್ತದೆ. ಪೂಜೆ ಜೊತೆಗೆ ಕೆಲವು ಜೀವನ ಕ್ರಮಗಳನ್ನು ಪಾಲಿಸಬೇಕು. ಮನೆ ಸದಾ ಸ್ವಚ್ಛವಾಗಿರಬೇಕು. ಸಂಜೆ ದೀಪ ಹಚ್ಚುವುದು, ಸುಗಂಧ ದೀಪ ಅಥವಾ ಅಗರಬತ್ತಿ ಹಚ್ಚುವುದು ಮನಸ್ಸಿಗೆ ಶಾಂತಿ ನೀಡುತ್ತದೆ. ಹಣವನ್ನು ಗೌರವದಿಂದ ಬಳಸಬೇಕು. ಅನಗತ್ಯ ಖರ್ಚು ಕಡಿಮೆ ಮಾಡಬೇಕು. ಹಣ ಬಂದ ಕೂಡಲೇ ಸಂಪೂರ್ಣ ಖರ್ಚು ಮಾಡದೆ ಸ್ವಲ್ಪ ಭಾಗವನ್ನು ಉಳಿಸುವ ಅಭ್ಯಾಸ ಬೆಳೆಸಿಕೊಳ್ಳಿ. ಇದು ಧನ ಸ್ಥಿರವಾಗಿರಲು ಮುಖ್ಯ ಕಾರಣ. ಪೂಜೆ ಮಾಡಿದರೂ ಕೆಲಸ ಮಾಡದೇ ಇದ್ದರೆ ಫಲ ಸಿಗುವುದಿಲ್ಲ. ಆದ್ದರಿಂದ ನಿಮ್ಮ ಕೆಲಸದಲ್ಲಿ ಶ್ರದ್ಧೆಯಿರಲಿ. ಹೊಸ ಕೌಶಲ್ಯಗಳನ್ನು ಕಲಿಯಿರಿ, ಅವಕಾಶಗಳನ್ನು ಬಳಸಿಕೊಳ್ಳಿ. ಉದ್ಯೋಗದಲ್ಲಿದ್ದರೆ ಪ್ರಗತಿಗೆ ಪ್ರಯತ್ನಿಸಿ, ವ್ಯವಹಾರದಲ್ಲಿದ್ದರೆ ಗ್ರಾಹಕರ ವಿಶ್ವಾಸ ಗಳಿಸಿ. ಧನ ಸಂಪಾದನೆಗೆ ಪೂಜೆ ಕ್ರಮವು ಒಂದು ಆಧ್ಯಾತ್ಮಿಕ ಮಾರ್ಗ. ಅದು ನಿಮ್ಮ ಮನಸ್ಸನ್ನು ಶಾಂತವಾಗಿಡುತ್ತದೆ ಮತ್ತು ಸಕಾರಾತ್ಮಕ ಚಿಂತನೆ ನೀಡುತ್ತದೆ. ಆದರೆ ನಿಜವಾದ ಫಲ ಬರಬೇಕಾದರೆ ಪೂಜೆ, ಶ್ರಮ, ಉಳಿತಾಯ, ಸರಿಯಾದ ನಿರ್ಧಾರ – ಈ 4 ಅಗತ್ಯ. ನೀವು ಈ ಮಾರ್ಗವನ್ನು ನಿಯಮಿತವಾಗಿ ಅನುಸರಿಸಿದರೆ ನಿಧಾನವಾಗಿ ನಿಮ್ಮ ಜೀವನದಲ್ಲಿ ಧನ, ಸಮೃದ್ಧಿ ಮತ್ತು ಸಂತೋಷ ನೆಲೆಸುತ್ತದೆ.